ಕೋಗಿಲು ಅಕ್ರಮ ಒತ್ತುವರಿ ಪ್ರಕರಣ ಇತ್ತಲ್ಲ, ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರು, ಅದನ್ನು ಡೆಮಾಲಿಷನ್ ಮಾಡಿದ ನಂತರ ಅವರಿಗೆ ಮನೆ ಕೊಡುವಂತಹ ಸಹಾನುಭೂತಿಯನ್ನು ಸರ್ಕಾರ ತೋರಿಸ್ತಾ ಇದ್ದಿದ್ದು. ಅದರಲ್ಲಿ ಇವತ್ತು 26 ಕುಟುಂಬಗಳಿಗೆ ಮನೆಯನ್ನು ಹಸ್ತಾಂತರ ಮಾಡುವಂಥ ಗೃಹಭಾಗ್ಯವನ್ನು ಹೊಂದ್ಕೊಂಡಿದ್ದಾರೆ. ಇವತ್ತೇ ಅರ್ಹರಿಗೆ ಸರ್ಕಾರದಿಂದ ಹೊಸ ಮನೆ ಹಂಚಿಕೆಯಾಗುತ್ತಂತೆ. 119 ಕುಟುಂಬಗಳ ಪೈಕಿ 26 ಕುಟುಂಬಗಳಿಗೆ ಹೊಸ ಫ್ಲ್ಯಾಟನ್ನು ನೀಡಲಾಗುತ್ತೆ. ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಈ ಮನೆ ಹಸ್ತಾಂತರವನ್ನು ಮಾಡ್ತಾರೆ. ಅಂದರೆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಗೃಹಭಾಗ್ಯದ ಕಲ್ಪಿಸಿಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರ. ಅದು ಕೇರಳ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಒತ್ತಡದಿಂದಾಗಿ ಮಣಿದು ಇವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಇದೊಂದು ಬ್ಯಾಡ್ ಸೆಟ್ಟನ್ನು ಮಾಡಿಟ್ಟಿದ್ದಾರೆ. ಕಾರಣ ನಾಳೆ ಇನ್ನೊಂದು ಕಡೆಗೆ ಡೆಮಾಲಿಷನ್ ಆದಾಗ ಅಲ್ಲಿರೋರು ಎಲ್ಲ ನಮಗೂ ಮನೆ ಕೊಡಿ ಅಂತಾರೆ. ನಾಳೆ ಸರ್ಕಾರಿ ಜಾಗಗಳನ್ನು ಕೂಡ ಅತಿಕ್ರಮಣ ಮಾಡ್ಕೊಂಡು ಮನೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಸರ್ಕಾರಕ್ಕೆ ಪರಿಸ್ಥಿತಿ ಏನು ಅಂತ. ಸೊ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಮನೆ ಹಸ್ತಾಂತರವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗತ್ತೆ. ಮಾಡಲಿ ಬೇಡ ಅನ್ನೋದಿಲ್ಲ, ಆದರೆ ಈ ಗೃಹ ಭಾಗ್ಯ ಎಲ್ಲರಿಗೂ ಕೂಡ ಆಗಬೇಕು, ಕೇವಲ ಕೆಲವರಿಗೆ ಮಾತ್ರ ಅಲ್ಲ. 26 ಕುಟುಂಬಗಳಿಗೆ ವಸತಿ ಭಾಗ್ಯವನ್ನು ಕಲ್ಪಿಸಿಕೊಳ್ಳಲಾಗತ್ತೆ. ವಸತಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊರಗಿನವರಿಗೆ ಯಾವುದೇ ಕಾರಣಕ್ಕೂ ಕೂಡ ಮನೆ ಕೊಡೋದಿಲ್ಲ ಅಂತಿದ್ದಾರೆ. 5 ವರ್ಷ ವಾಸ ಇದ್ದ ದಾಖಲೆ ಇದ್ದವರಿಗೆ ಅಷ್ಟೇ ಮನೆ ಅಂತ ಹೇಳ್ತಾ ಇದ್ದಾರೆ. 26 ಕುಟುಂಬಗಳಿಗೆ ಇವತ್ತೇ ಮನೆ ಕೊಡ್ತೀವಿ ಅಂತಲೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರೋದು. ವಸತಿ ಸಚಿವ ಜಮೀರ್ ಅಹಮದ್ ಅವರು ಅಂದರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲೊಂದು 5 ವರ್ಷ ಇದ್ದುಬಿಟ್ರೆ ಸಾಕು, ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಾ? ಹೇಳಿಬಿಡಿ ಅದನ್ನು. ಇನ್ನು ಯಾರಿಗೆ ಮನೆ ಇರಲ್ಲ ಅವರೆಲ್ಲ ಬಂದು ಸರ್ಕಾರಿ ಜಾಗಗಳನ್ನು ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟು ಮನೆ ಕಟ್ಕೊಂಡು ಒಂದು 5 ವರ್ಷ ಇದ್ದುಬಿಡಿ, ಆಮೇಲೆ ನಿಮಗೂ ಕೂಡ ಮನೆ ಕೊಡ್ತಾರೆ. ಯಾಕಂದರೆ ಈ ಮಾತುಗಳೇ ಈಗ ನಾಳೆ ಕೂತ್ಕೊಳ್ಳುತ್ತೆ. ಕೋರ್ಟಲ್ಲಿ ಯಾರಾದರೂ ಪ್ರಶ್ನೆಯನ್ನು ಎತ್ತಿದಾಗ ಇದನ್ನು ಹೋಗಿ ಇಟ್ಕೊಳ್ಬೋದು, ನೋಡಿ ಇಲ್ಲಿದೆ ಸರ್ಕಾರ ಹಾಕಿರುವಂಥ ಸೆಟ್ ಇದು ಅಂತ. ಕೋಗಿಲು ಲೇಔಟ್ನ 26 ಕುಟುಂಬಗಳಿಗೆ ವಸತಿ ಭಾಗ್ಯ. ವಸತಿಗೆ ಕೆಲವೊಂದು ನಿಯಮವನ್ನು ಸರ್ಕಾರ ವಿಧಿಸಿದೆ. ಕರ್ನಾಟಕದ ಮೂಲದವರಿಗಷ್ಟೇ ವಸತಿ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 5 ವರ್ಷ ವಾಸವಿದ್ದರೆ ಮನೆಯನ್ನು ಕೊಡ್ತಾರಂತೆ. ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರ ವಿಧಿಸಿರುವಂಥ ಮಾನದಂಡದ ಡೀಟೇಲ್ಸನ್ನು ಮುಂದೆ ಇಡ್ತಾ ಇದ್ದೀವಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥವ್ರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. ಪಾಪ 5-6 ವರ್ಷದಿಂದ ಅರ್ಜಿ ಹಾಕೊಂಡು ಕೂತಿದ್ದಾರೆ, ಅವರಿಗೆ ಕೊಟ್ಟಿಲ್ಲ. ನೀವು ಹೆಂಗೆ ಕೊಡ್ತೀರಾ ಅವನ್ನೆಲ್ಲ? ಆಯಿತು, ನಿಮ್ಮ ಮಾನದಂಡ ಹೀಗಿದೆ. ಕರ್ನಾಟಕದ ಯಾವುದೇ ಭಾಗದಿಂದ ಬಂದವರಾಗಿರಬೇಕು. ಅವ್ರು ಎಲ್ಲಿಯವರೇ ಬರಲಿ, ಬೀದರ್ ಆದರೂ ಬರಲಿ, ಈ ಕಡೆಗೆ ಚಾಮರಾಜನಗರದಿಂದ ಆದರೂ ಬರಲಿ, ಕೋಲಾರದಿಂದ ಆದರೂ ಬರಲಿ, ಎಲ್ಲಿಂದಾದರೂ ಬರಲಿ, ಒಟ್ಟು ಅವರು 5 ವರ್ಷ ನೆಲೆಸಿರಬೇಕು. 5 ವರ್ಷ. ಇದು ಬರೀ ಕೋಗಿಲು ಲೇಔಟಿಗೆ ಮಾತ್ರ. ಮಾತೃಭಾಷೆ ಯಾವುದೇ ಆಗಿದ್ರೂ ಕೂಡ ಪರವಾಗಿಲ್ಲ ಅಂತಿದ್ದಾರೆ. ಯಾವುದೇ ಆಗಿದ್ರೂ ಪರವಾಗಿಲ್ಲ, ಅವರು 5 ವರ್ಷ ಇಲ್ಲಿ ನೆಲೆಸಿರಬೇಕು. ಬಟ್ ಕರ್ನಾಟಕದ ಯಾವುದಾದ್ರೂ ಒಂದು ಭಾಗದವರಾಗಿರಬೇಕು. ನಾನೆಲ್ಲೋ ತಮಿಳುನಾಡಿಂದ ಬಂದೆ, ಆಂಧ್ರದಿಂದ ಬಂದೆ, 5 ವರ್ಷ ಇದ್ದೀನಿ ಅಲ್ಲ. ಒಂದೇ ಕುಟುಂಬದ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದರೆ ಪರಿಶೀಲನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ರೇಷನ್ ಕಾರ್ಡ್ಗಳ ಪರಿಶೀಲಿಸಿ ತೀರ್ಮಾನವನ್ನು ತಗೊಳ್ತೀನಿ ಅಂದಿದ್ದಾರೆ. ಒಬ್ಬೊಬ್ಬರಿಗೆ 2 ರೇಷನ್ ಕಾರ್ಡ್ಗಳಿದಾವಂತಲ್ಲ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡ್ರಿ? ವೋಟರ್ ID, ರೇಷನ್ ಕಾರ್ಡು ಹೇಗೆ ಕೊಟ್ಟರು? ಇವನ್ನೆಲ್ಲ ಮಕ್ಕಳ ಶಾಲಾ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇಷ್ಟು ಮಾನದಂಡಗಳನ್ನು ಈಗ ಇಟ್ಕೊಂಡಿರೋದು. ಬಟ್ ಅದರಲ್ಲಿ ಮೂಲ ಕರ್ನಾಟಕದ ಯಾವುದೇ ಭಾಗದಿಂದ ಇದ್ದರೂ ಕೂಡ ಸಾಕು, 5 ವರ್ಷ ಕೋಗಿಲು ಲೇಔಟ್ನಲ್ಲಿ ಇರಬೇಕು ಅವರು ಅಂತ. ನನ್ನ ಸಹೋದ್ಯೋಗಿ ಈಗ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಮಾನದಂಡಗಳನ್ನೇನೋ ಈಗ ಸರ್ಕಾರ ಹಾಕಿದೆ, ಮುಂದೊಂದು ದಿನ ಇದೇ ಮುಳು ಆಗುತ್ತಾ ಸರ್ಕಾರಕ್ಕೆ ಅಂತ? ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ಕೋಗಿಲು ನಿವಾಸಿಗಳಿಗೋಸ್ಕರ ಅಕ್ರಮ ಒತ್ತುವರಿ ಮಾಡಿಕೊಂಡು ಏನು ಮನೆಗಳನ್ನು ಕಟ್ಕೊಂಡಿದ್ರು, ಇವರಿಗೋಸ್ಕರ ಈಗ 15 ಮಾನದಂಡಗಳೇನಿದ್ವು ಆ ಮಾನದಂಡಗಳನ್ನ ಸರ್ಕಾರ ಈಗ ಕೇವಲ 5ಕ್ಕೆ ಇಳಿಸಿದಂತೆ ಕಾಣಿಸ್ತಾ ಇದೆ. ಅವರೇ ಸಚಿವರೇ ಹೇಳಿದಂಥ ಪ್ರಕಾರ ಕೇವಲ 5 ಮಾನದಂಡಗಳಲ್ಲಿ ಇವರಿಗೆ ಮನೆಯನ್ನು ಕೊಡೋದಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. 26 ಮಂದಿಗೆ ಮನೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಇವರು ತೆಗೆದುಕೊಂಡಿರುವಂಥ ದಾಖಲೆಗಳೇನು ಅಂದರೆ, ಇವರು ಕರ್ನಾಟಕದವರೇ ಆಗಿದ್ದಾರಾ, ಯಾವ ಭಾಷಿಕರು ಅನ್ನುವಂಥದ್ದೇನು, ಕನ್ನಡನೇ ಮಾತಾಡಬೇಕು ಅನ್ನುವಂಥದ್ದೇನು ಕಡ್ಡಾಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕರ್ನಾಟಕದ ಯಾವುದೇ ಭಾಗದಿಂದ ಇಲ್ಲಿ ಬಂದು 5 ವರ್ಷ ಆಗಿರಬೇಕು. ಅಂದರೆ ಈ ಕೋಗಿಲು ಒತ್ತುವರಿ ಜಾಗ ಏನಿದೆ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಿದ್ದು 5 ವರ್ಷ ಆಗಿರಬೇಕು ಅನ್ನುವಂಥದ್ದು. ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್, ವೋಟರ್ ID ಕಾರ್ಡ್ ಆಗಿರ್ಬೋದು, ಹಾಗೆ ರೇಷನ್
ರೇಷನ್ ಕಾರ್ಡ್ ಅನ್ನು ಅಂದ್ರೆ ಈ ಮೂರನ್ನ ಪ್ರಮುಖವಾಗಿ ಇವರು ಪರಿಶೀಲನೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಕರ್ನಾಟಕದ ಯಾವುದೇ ಭಾಗದವರಾಗಿರ್ಬೋದು ಇಲ್ಲಿ ಬಂದು ಒಂದು 5 ವರ್ಷ ವಾಸ ಮಾಡಿದ್ರೆ ಸಾಕು ಅನ್ನೋದನ್ನ ಅಂದ್ರೆ ಅದನ್ನ ಮಾನದಂಡವಾಗಿ ಈಗ ಪರಿಗಣಿಸಿರುವಂಥದ್ದು. ಈಗಾಗಲೇ ಹಲವರು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಎಲ್ಲ ಮಾನದಂಡಗಳು ಕೂಡ ಕರೆಕ್ಟ್ ಆಗಿದೆ, ನಮಗೆ ಮನೆ ಸಿಗ್ತಾ ಇಲ್ಲ ಅನ್ನೋ ಥರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಾವು 5-6 ವರ್ಷದಿಂದ ಕಾಯ್ತಾ ಇದ್ದೀವಿ ಮನೆಗಾಗಿ, ಆದರೆ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಜನರದ್ದಾಗಿತ್ತು. ಆದರೆ ಇಲ್ಲಿ 15 ಮಾನದಂಡಗಳನ್ನು ಪರಿಗಣಿಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದ MD ಅವ್ರಿಗೂ ಕೂಡ ಕೇಳಿದ್ವಿ. ಅವರು ಕೂಡ ಎಲ್ಲ ಏನು 15 ಮಾನದಂಡಗಳಿದ್ದಾವೆ ಅವುಗಳನ್ನೇ ಪರಿಗಣಿಸ್ತೀವಿ ಅಂತಂದ್ರು. ಆದರೆ ಇಲ್ಲಿ ಆಗಿರುವಂಥದ್ದು ಬೇರೆ. ನಾವು ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಎಲ್ಲರ ಬಳಿ ಎಲ್ಲ ದಾಖಲೆ ಏನು 15 ಮಾನದಂಡಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಕೇಳ್ತಾರೆ, ಆ 15 ಮಾನದಂಡಗಳು ಇವರ ಬಳಿ ಇರಲಿಲ್ಲ. 5-6 ದಾಖಲಾತಿಗಳಷ್ಟೇ ಇದ್ದಾವೆ ಅನ್ನುವಂಥದ್ದನ್ನ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಹೇಳಿತ್ತು. ಅದರಂತೆ ಅದನ್ನೇ ಇವರು ಕೂಡ ಈಗ ಏನು ಸರ್ಕಾರ ವಸತಿ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ದು ಈ ದಾಖಲೆಗಳನ್ನು ಪರಿಗಣಿಸಿದ್ದೀವಿ ಅಂತ. ಅಂದರೆ ಮಕ್ಕಳ ದಾಖಲಾತಿ ವಿಚಾರವನ್ನಾಗಿರ್ಬೋದು, ಹಾಗೆ ವೋಟರ್ ID ಕಾರ್ಡ್ ಅಂದರೆ ವೋಟರ್ ID ಎಲ್ಲಿ ಮಾಡಿಸಿದ್ದಾರೆ, ಇಲ್ಲಿ ವೋಟ್ ಹಾಕಿದಾರ ಈ ಜಾಗದಿಂದ ಅನ್ನುವಂಥದ್ದು. ಜೊತೆಗೆ ಆಧಾರ್ ಕಾರ್ಡನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಇವರು ಯಾವ ಊರಿಂದ ಬಂದವರು, ಎಷ್ಟು ದಿನಗಳಾಗಿತ್ತು ಇಲ್ಲಿ ಬಂದು ಎಷ್ಟು ವರ್ಷಗಳು ವಾಸ ಮಾಡಿದ್ದಾರೆ ಅದನ್ನ ಮಾನದಂಡವಾಗಿ ಇಟ್ಕೊಂಡು ಈಗ 26 ಜನಕ್ಕೆ ಮನೆಯನ್ನ ಮಂಜೂರು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆ ಅಂದ್ರೆ ಜನ ಅಂತೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಮನೆಗೋಸ್ಕರ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ದಾಖಲಾತಿಗಳು ಸರಿ ಇದ್ರು ಕೂಡ ಅವ್ರಿಗೆ ಮನೆ ಆಗ್ಲಿಲ್ಲ. ಆದ್ರೆ ಕೋಗಿಲು ವಿಚಾರಕ್ಕೆ ಈ ರೀತಿಯಾಗಿ ಮಾನದಂಡಗಳನ್ನ ಕಡಿಮೆ ಮಾಡಿಕೊಂಡು ಮನೆ ಕೊಡ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಜೊತೆಗೆ ಇಲ್ಲಿ ನಿವಾಸಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಆದ್ರೆ 26 ಜನಕ್ಕೆ ಕೊಡ್ತಾ ಇರುವಂತ ಬಗ್ಗೆ ಕೂಡ ಇಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.